ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೇತ್ರ ಆ್ಯಂಡ್ ಗರ್ಲ್ಸ್ ಚಾನಲ್. ಇಷ್ಟು ದಿನ ವಿಡಿಯೋ ಮಾಡಿಲ್ಲ, ಯಾಕಂದರೆ ಸ್ವಲ್ಪ ಮೈ ಹುಷಾರಿರಲಿಲ್ಲ ಮತ್ತು ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ ವರ್ಕ್ ಇತ್ತು. ಅದರಿಂದ ಇವತ್ತು ಫ್ರೆಂಡ್ಶಿಪ್ ಡೇ. ಸೊ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಅಂದರೆ ಯಾವ ಫ್ರೆಂಡ್ಸು ಮೆಸೇಜು ಮಾಡಲ್ಲ, ಕಾಲು ಮಾಡಲ್ಲ. ನೋಡಿ ನಾವೆಲ್ಲ ಎಲ್ಲೋಗ್ತಾ ಇಲ್ಲ. ಮಮ್ಮಿ ನೋಡಿ ಹಾಯ್ ಸೋಲು. ಇವತ್ತು ಕಾಶ್ವಿ ಬಂದಿದ್ದಾಳೆ ನೋಡಿ. ಕಾಶ್ವಿ ಜೀತಲ್ಲ, ಅವಳೊಬ್ಬಳೇ ಫೋಟೋ ಶೂಟ್ ಮಾಡ್ಕೊಳ್ತಾ ಇದ್ದಾಳೆ. ನಮ್ಮ ಡ್ರೈವರು ಫ್ರೆಶ್ ಆಗಿ ರೆಡಿಯಾಗಿ ಕ್ಲೀನಾಗಿ ಕಂಡುಬಿಟ್ಕೊಂಡು ಕಾರ್ ಓಡಿಸ್ತಾ ಇದ್ದಾರೆ. ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಬ್ಯಾಂಗ್ಳೂರು ಎಷ್ಟು ಬ್ಯುಸಿ ಆಗಿಬಿಟ್ಟಿದೆ ಅಂದರೆ ಸಂಡೇನೂ ಎಷ್ಟು ಟ್ರಾಫಿಕ್ ಇದೆ ನೋಡಿ. ಬರೀ 63 ಕಿಲೋಮೀಟರ್ಸ್ಗೆ ಲಿಟ್ರಲಿ 2 ಅವರ್ಸ್ ತೋರಿಸ್ತಾ ಇದೆ. ವೀಕೆಂಡ್ ಎಲ್ಲಾದರೂ ಹೋಗೋಣ ಅಂದರೂ ಟ್ರಾಫಿಕ್ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ, ಹೋಗೋಕ್ಕೆ ಮನಸ್ಸು ಬರಲ್ಲ. ಈ ನನ್ನ ಮಕ್ಕಳು ಯಾವಾಗಲೂ ಮನೇಲೇ ಇರಬೇಕು, ಬರೀ ಸ್ಕೂಲ್ಗೆ ಹೋಗ್ಬೇಕು, ಮನೇಲೇ ಇರಬೇಕು ಅಂತ ಹೇಳ್ತಾರೆ. ಎಲ್ಲೂ ಕರ್ಕೊಂಡು ಹೋಗಲ್ಲ, ಎಲ್ಲಾದರೂ ಕರ್ಕೊಂಡು ಬಂದರೆ ನೋಡಿ ಹೆಂಗೆ ನಿದ್ದೆ ಮಾಡ್ತಾರೆ. ನಮ್ಮಮ್ಮ ಬೇರೆ ಇವ್ರನ್ನೆಲ್ಲ ಕರ್ಕೊಂಡು ಹೆಂಗೆ ಜಾಲಿಯಾಗಿ ಟ್ರಿಪ್ ಹೋಗೋದು ನೀವೇ ಹೇಳಿ. ಸೊ ಇವತ್ತು ಫ್ರೆಂಡ್ಶಿಪ್ ಡೇ ಅಲ್ವಾ. ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್, ನಿಮ್ಮ ಬೆಸ್ಟ್ ಫ್ರೆಂಡ್ ಜೊತೆ ಯಾವುದಾದ್ರೂ ಇನ್ನೂ ಜ್ಞಾಪಕ ಇದ್ದರೆ ಹೇಳಿ. ಮತ್ತು ಅವ್ರು ಇನ್ನೂ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರಾ ಅಂತ ಕಮೆಂಟ್ ಮಾಡಿ. ನಾನು 8th 9th ಓದ್ತಾ ಇರಬೇಕಂದ್ರೆ ನಮ್ಮ ಸ್ಕೂಲ್ ಟೆರಸಲ್ಲಿ ಫ್ಲವರ್ ಪಾಟ್ಸ್ ಇಡ್ತಾಯಿದ್ರು. ನಾನು ಆಟಾಡ್ತಾ ಇರಬೇಕಂದ್ರೆ ಗೊತ್ತಿಲ್ಲದಿರೋ ಒಂದು ಫ್ಲವರ್ ಪಾಟ್ ಹೊಡೆದಾಕ್ಬಿಟ್ಟೆ. ನಾನು ಫುಲ್ ಹೆದ್ರುಕೋಬಿಟ್ಟೆ. ಆದರೆ ನನ್ನ ಫ್ರೆಂಡ್ಸು ಯಾವ ಟೀಚರ್ಸ್ಗೂ ಹೇಳಬೇಡ ಅಂತ ಅವರೂ ಹೇಳಿಲ್ಲ, ನನ್ನನ್ನು ಹೇಳಕ್ಕೆ ಕೊಟ್ಟಿಲ್ಲ. ಟೀಚರ್ಸ್ ಎಲ್ಲ ಬಂದು ಬೈತಾಯಿದ್ರು, ಯಾರೂ ಬಾಯಿ ಬಿಟ್ಟಿಲ್ಲ. ಅಷ್ಟು ತರಲೆ ಮಾಡ್ತಾಯಿದ್ರು. ನೋಡಿ ಈ ಬೆಟ್ಟ ನೋಡಿ, ಹೇಳಿ ನಾವೆಲ್ಲಿ ಬಂದಿದ್ದೀವಿ ಅಂತ ಗೆಸ್ ಮಾಡಿ ನೋಡೋಣ. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ಸುಮ್ಮನೆ ನಿಮ್ಮನ್ನು ಕೇಳಿದೆ ತಮಾಷೆಗೆ. ಅಂದರೂ ನಾವು ಹೋಗೋ ಏರಿಯಾ ಗೊತ್ತು, ಬಟ್ ಆ ಬೆಟ್ಟ ಎಲ್ಲ ಹೆಸರೆಲ್ಲ ಗೊತ್ತಿಲ್ಲ ನನಗೆ. ನಾವು ಬಂದಿರೋದು ಭೋಗನಂದೀಶ್ವರ ಟೆಂಪಲ್. ಇದು ನಂದಿ ಹಿಲ್ಸ್ ಹತ್ರ ಇದೆ. ಈ ಟೆಂಪಲು 1200 ಇಯರ್ಸ್ ಓಲ್ಡು. ಎಷ್ಟು ಚೆನ್ನಾಗಿತ್ತು ಕಾರ್ವಿಂಗ್ಸ್ ಎಲ್ಲ ಅಂದರೆ ಅಷ್ಟು ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಗರ್ಭಗುಡಿಯಲ್ಲಿ ಆ ಶಿವನ ನೋಡಿದ್ರೆ ಏನೋ ಕೈಲಾಸಕ್ಕೆ ಬಂದಿರೋ ಥರ ಇತ್ತು. ಅಷ್ಟು ಅದ್ಭುತವಾಗಿ ಇದ್ದರು ಶಿವ. ಇಲ್ಲಿ ಕಲ್ಯಾಣಿ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೇ ನಮಗೆ ಮಧ್ಯಾಹ್ನ ಊಟನೂ ಇತ್ತು. ಸೊ ನಾವು ಪ್ರಸಾದ ತಿಂದ್ಕೊಂಡು ಹಾಗೆ ನಮ್ಮ ಮೇನ್ ಡೆಸ್ಟಿನೇಷನ್ಗೆ ಹೊರಟ್ವಿ. ನಾವು ಇಷ್ಟು ವರ್ಷ ಬ್ಯಾಂಗ್ಳೂರಲ್ಲೇ ಹುಟ್ಟಿ ಬೆಳೆದು ನಮ್ಮ ಬ್ಯಾಂಗ್ಳೂರು ಅಕ್ಕಪಕ್ಕನೇ ಎಷ್ಟು ಒಳ್ಳೆ ಪ್ಲೇಸಸ್ ಇದೆ. ನಾವೆಲ್ಲೂ ಸುತ್ತದಿರೆ, ಏನೂ ಗೊತ್ತಿಲ್ಲದಿರೆ ಇಷ್ಟು ದಿನ ಕಳೆದ್ಬಿಟ್ವಿ ಅಂತ ಅಂದ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಹಾಗೆ ಹೊರಟ್ವಿ. ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಅಲ್ಲಿಂದ 1/2 ಅವರ್ ಆಯಿತು. ಸೊ ಫೈನಲಿ ವಿ ಆರ್ ಹಿಯರ್. ಎಸ್, ನಾವು ಬಂದಿರೋದು ಚಿಕ್ಕಬಳ್ಳಾಪುರದಲ್ಲಿರೋ ಈಶಾ ಟೆಂಪಲ್ಗೆ. ಎಷ್ಟು ಚೆನ್ನಾಗಿದೆ, ಕಾಡು ಅರಣ್ಯ ಮಧ್ಯದಲ್ಲಿ ಆ ಶಿವನ ಸ್ಟ್ಯಾಚು ನೋಡಬೇಕಂದ್ರೆ ಎಷ್ಟು ಬ್ರಹ್ಮಾಂಡವಾಗಿ, ಎಷ್ಟು ಅದ್ಭುತವಾಗಿ ಮಾಡಿದರು. ನಾವು ಇಲ್ಲಿ ಬಂದು ಶಿವನಿಗೆ ಪೂಜೆ ಎಲ್ಲ ಸಲ್ಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಬಿಟ್ಟು ಅಲ್ಲಿರೋ ನೇಚರ್ನ ಎಲ್ಲ ಸ್ವಲ್ಪ ಹೊತ್ತು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ತಿರ್ಗಾ ಅಲ್ಲಿ ಲಂಚ್ ಮಾಡಿಕೊಂಡು ತಿರ್ಗಾ ಬ್ಯಾಂಗ್ಳೂರು ಕಡೆ ಪಯಣ ಶುರು ಮಾಡಿದ್ವಿ. ಒನ್ಸ್ ಅಗೇನ್ ವಿಶ್ ಯು ಆಲ್ ವೆರಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಿಮ್ಮ ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ಎಂಜಾಯ್ ಮಾಡಿ. ಬೈ ಬೈ, ಟೇಕ್ ಕೇರ್, ಸಿ ಯು ಆಲ್.